ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಲಾಸ್ಟ್ 3 ಡೇಸ್ ಬ್ಯಾಕು ನಾನು ಮಂಗಳೂರಿಗೆ ಹೋಗಿದ್ದೆ. ಹೋಗ್ತಾ ಈ ಪ್ರಾಡಕ್ಟಿನ ಔಟ್ಲೆಟನ್ನು ನೋಡಿದ್ದೆ, ಫ್ಯಾಕ್ಟ್ರಿ ಔಟ್ಲೆಟನ್ನು. ಓಕೆ, ಸೊ ಏನು ಮಾಡಿದೆ, ಬರ್ತಾ ಅದನ್ನು ಟ್ರೈ ಮಾಡಬೇಕು, ಅದನ್ನು ಅಲ್ಲಿ ಹೋಗಿ ವಿಸಿಟ್ ಮಾಡಬೇಕು ಅಂತ ತುಂಬ ಪಾಯಿಂಟ್ ಇದೆ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅದು ತುಂಬ ಟೇಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು ನನಗೆ ರಿವ್ಯೂ ಕೊಟ್ಟಿದ್ರು. ನಿಮ್ಗೆ ಅರ್ಥ ಆಗಿರೋ ಹಾಗೆ ನಾನು ಹೇಳಿರೋ ಪ್ರಾಡಕ್ಟ್ ಇವಾಗ ತಿನ್ನೋದೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಓಕೆ, ಸೊ ಅದು ಪ್ರಾಡಕ್ಟ್ ಬಂದುಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನೀವು ನೋಡಿರ್ತೀರ, ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮಲ್ಲಿ ನೀವು ಇದನ್ನು ತಿಂದು ಇರ್ತೀರ. ಬಟ್ ನಾನು ಫಸ್ಟ್ ಟೈಮು ನನಗೆ ಒಂದು ಅನಿಸಿದ್ದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಹಣ್ಬಾಲ್ ಚಿಕ್ಕಿ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಇದೇ ನಾನು ಹೇಳ್ತಾ ಇದ್ದಿದ್ದು ಹಣ್ಬಾಲ್ ಚಿಕ್ಕಿ ಅಂತ. ಇವರಲ್ಲಿ ಎಲ್ಲ ಥರದ್ದು ಫ್ಲೇವರ್ಡ್ ಚಿಕ್ಕೀಸ್ ಇರುತ್ತೆ. ನಾರ್ಮಲ್ ಚಿಕ್ಕಿ ಇದೆ, ನಿಮ್ಮ ಜಾಕ್ ಫ್ರೂಟ್ ಚಿಕ್ಕಿ ಇದೆ, ಆಮೇಲೆ ಕಾಜು ಚಿಕ್ಕಿ ಇದೆ. ಹೇಳ್ತಾ ಹೋದರೆ ನಿಮಗೆ ಹೇಳ್ತಾನೆ ಇರಬೇಕು ಆ ಥರದ್ದು ಚಿಕ್ಕಿ ಇದೆ. ಇನ್ನು ನಿಮಗೆ ಹೇಳಬೇಕು ಅಂದರೆ ಇವರದ್ದು ಚಿಕ್ಕಿದ್ದು ಅಲ್ಲಿ ಯಾವ ಥರದ್ದು ಚಿಕ್ಕಿಗಳು ಬೇಕೋ ಆ ಥರ ಚಿಕ್ಕಿಗಳು ನಿಮಗೆ ಸಿಗ್ತವೆ. ನಾವು ಅಲ್ಲಿ ಹೋದಾಗ ನಾವು ಒಂದು 3-4 ಥರದ ಟ್ರೈ ಮಾಡಿದ್ವಿ. ಅವ್ರದ್ದು ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರೋದ್ರಿಂದ ಎಲ್ಲ ಥರದ್ದು ಚಿಕ್ಕಿಗಳನ್ನು ನಾವು ಏನು ಟೇಸ್ಟ್ ಮಾಡಿಬಿಟ್ಟು ತೊಗೊಳ್ಳೋದು ಅನ್ನೋ ಥರ ಪ್ರಶ್ನೆ ಬಂದುಬಿಡ್ತು. ಟೇಸ್ಟ್ ಮಾಡಿಬಿಟ್ಟು ನೀವು ತೊಗೊಳ್ಬೋದು, ಅವರು ಏನು ಅಂದ್ಕೊಳ್ಳೋದಿಲ್ಲ. ಏನು ಈ ಥರ ಒಂದು ಟೇಸ್ಟ್ ಮಾಡಿಬಿಟ್ಟು ತೊಗೊಳದೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳೋ ಥರನೂ ಇದೆ ಅವ್ರದ್ದು. ಸೊ ಈ ಚಿಕ್ಕಿನ ನಾವು ಟ್ರೈ ಮಾಡಿದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ಇವನ್ ಫ್ಯಾಮಿಲಿಯಲ್ಲಿ ಕೂಡ ನನಗೆ ಅವರು ಕೂಡ ಬಂದಿದ್ರು, ನನ್ನ ಜೊತೆ ವೈಫ್ ಬಂದಿದ್ದರು. ಅವರು ಕೂಡ ಹೇಳಿದ್ರು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಇದನ್ನು ತೊಗೊಂಡ್ವಿ. ಇದರಲ್ಲಿ ನಿಮಗೆ ಚಿಕ್ಕ ಪ್ಯಾಕೆಟ್ಸ್ಗಳು ಬರ್ತವೆ. ಅವರು ದೊಡ್ಡ ಪ್ಯಾಕೆಟ್ಸಲ್ಲೂ ಕೊಡ್ತಾರೆ, ಬಾಕ್ಸಲ್ಲಿ ಪ್ಯಾಕಿಂಗಲ್ಲಿ ಕೊಡ್ತಾರೆ ನೋಡಿ. ಇನ್ನೊಂದು ಥರದ ಪ್ಯಾಕೆಟ್ ಅವ್ರದ್ದು ಫುಲ್. ಅಂದರೆ ಇವಾಗ ಕೆಲವೊಂದು ಸಲ ಏನಾಗುತ್ತೆ, ನಾವು ಎಲ್ಲ ಥರದ್ರೂ ಒಂಥರ ಟೇಸ್ಟ್ ಮಾಡೋಣ ಅಂತ ಹೋಗ್ತೀವಲ್ವ, ಆವಾಗ ಆ ಜನರಿಗೋಸ್ಕರ ಅವರು ಈ ಥರದ ಪ್ಯಾಕೆಟ್ಗಳನ್ನು ರೆಡಿ ಮಾಡಿದ್ದಾರೆ ಕಂಪ್ಲೀಟಾಗಿ. ಇವೆಲ್ಲವುಗಳು ಬೇರೆ ಬೇರೆ ಫ್ಲೇವರ್ಗಳು, ಮ್ಯಾಂಗೋ ಫ್ಲೇವರು, ಜಾಕ್ ಫ್ರೂಟು, ಕಾಜು, ಎಲ್ಲ ಥರದ ಫ್ಲೇವರ್ಗಳು ಇದರಲ್ಲಿದ್ದಾವೆ. ಸೊ ಇವರ ಔಟ್ಲೆಟ್ಟು ಬಂದುಬಿಟ್ಟು, ಫ್ಯಾಕ್ಟ್ರಿ ಔಟ್ಲೆಟ್ ಬಂದುಬಿಟ್ಟು ಲೊಕೇಟ್ ಆಗಿರೋದು ಮ್ಯಾಂಗ್ಳೂರ್ ಹೈವೇ ಅಲ್ಲಿ, ಸಕಲೇಶ್ಪುರದ ಹತ್ರ. ಸೊ ಅವರು ಆನ್ಲೈನ್ ಕೂಡ ಡೆಲಿವರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಅಲ್ಲಿ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಮಾತ್ರ ಸ್ಪೆಷಲ್ ಆಗಿ ನಿಮಗೆ ನೀವು ಚೆಕ್ ಮಾಡಿಬಿಟ್ಟು ನೀವು ಟೇಸ್ಟನ್ನು ನೋಡಿಬಿಟ್ಟು ತೊಗೊಳ್ಬೋದು. ಸೊ ಅವರು ನಿಮ್ಮ ಇದರಲ್ಲೂ ಕೂಡ ಒಂದು QR ಕೋಡನ್ನು ಕೊಟ್ಟಿರ್ತಾರೆ, ಆರ್ಡರ್ ಮಾಡಲಿಕ್ಕೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗೂ ನೀವು ಸ್ಕ್ಯಾನ್ ಮಾಡಿ ಆರ್ಡರ್ನ ಅವರಿಗೆ ಪ್ಲೇಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಈ ವಿಡಿಯೋ ಮಾಡಿರೋದು ಉದ್ದೇಶ ಓನ್ಲಿ ಹೇಗಿದೆ, ಚಿಕ್ಕಿ ಹೇಗಿದೆ, ಎಲ್ಲಿ ಸಿಗುತ್ತೆ, ಅವರ ಔಟ್ಲೆಟ್ ಬಗ್ಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ವೈಸ್ ಮಾತ್ರ ಹೇಳಿದ್ದು ಬಿಟ್ಟರೆ, ಯಾವುದೇ ಥರದ ರಿವ್ಯೂಗಳಾಗಲಿ ಅಥವಾ ಅವರ ಜೊತೆಗೆ ಸೇರಿಬಿಟ್ಟು ಅವರ ಪ್ರಮೋಷನ್ಸ್ಗಳಾಗಲಿ, ಅವರ ಪ್ರಾಡಕ್ಟ್ ಪ್ರಮೋಷನ್ಗಳಾಗಲಿ ಮಾಡಿರೋದಲ್ಲ. ಸೊ ನಾನು ಪರ್ಸ್ನಲ್ ಆಗಿ ವಿಸಿಟ್ ಮಾಡಿ ನನಗೆ ಒಂದು ಆಗಿರೋ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನಿಲ್ಲ ಫ್ರೆಂಡ್ಸ್. ನಿಮಗೇನಾದರೂ ಆ ಥರದಲ್ಲಿ ನೀವು ಆ ಕಡೆ ಹೋಗ್ತಾ ಇದ್ದರೆ ನೀವು ಟ್ರೈ ಮಾಡಬೇಕು ಅನಿಸಿದರೆ ನೀವು ಕೂಡ ಔಟ್ಲೆಟನ್ನು ವಿಸಿಟ್ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ನಾನು ಇದೇ ಥರದ್ದು ವಿಡಿಯೋಗಳನ್ನು ಮತ್ತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.